Sadanda. ಒಪ್ಪಲೇವಂತ ಧೈರ್ಯ ಕೊಡ್ಕೊಳೋದು ಆ ಕ್ಷೇತ್ರ ಅಂತ ಪೂರ ಆಗಲಿ ಅನುಭವ ಮಾರ್ಗದರ್ಶಕ ಅಂಚ ಬಾಗಿದ ವಿಷಯ ಧೈರ್ಯ ಕೊಡ್ಕೊಳಕ್ಕೆ ಮಗು ಅದೇ ಮಲ್ಲವಳ್ಳಿ ದೇವಸ್ಥಾನ ಬಂಡ ಒಂದು ಅಯ್ಯಪ್ಪ ಮಂದಿರಲ್ಲ ಒಂಜಿ ಗನ್ಸೋಗಿದ ನಮ್ಮ ದುರ್ಗಾ ಪರಮೇಶ್ವರ ಬಂದು ಮೂಕಾಂಬಿಕಲ ಬಂದು ಪ್ರತಿವರಿದ ಪಂಡ್ಪೇರು ನಮ್ಮದೊಂದು ಇಡೀ ಮುಂಬೈದ ರಡ್ಡ ಕಣ್ಣು ಇತ್ತಿನಕ್ಕನೆ ಅಂತ ರಡ್ಡ ಕಣ್ಣಳೆಗ ಒಂದೇಕಲ ತೊಂದರೆ ಬರಲಿ ಒಂದು ಕಣ್ಣು ತತ್ವಜ ಅಂತಂದಲ್ಲ ನಮ್ಮ ಪ್ರಪಂಚದ ತೂವರೆ ಸಮಕಟ್ಟಡ ಆಪುಜಿ ಅಪನಗ ಮುಲ್ತ ಆ ಸಮಿತಿದ ಪದಾಧಿಕಾರಿ ಸಕಲ ಸಮೃದ್ಧಿ ಅದು ತೋಜುಣಿಗೆ ತೆನೆ ಪಣೊಂದು ಲೇರು ಮಹಾಲಕ್ಷ್ಮಿ ಮುಂಬೈಡೆ ಕುಲ್ಲದ ಪಕ್ಕ ಊರುಳ್ಳ ಮಹಾಲಕ್ಷ್ಮಿ ಇಜ್ಜೋದು ಬಂದು ಅದು ನಿಕ್ಕು ರಡ್ಡ ದೇವಸ್ಥಾನದಾಕು ಆ ಮಹಾಲಕ್ಷ್ಮಿನ ಕಟ್ಟದು ಬಾಡ್ದಾರು ಅಂಚ ಇದಿತ ಈ ಒಂದು ಶುಭ ಸಂದರ್ಭಗಳು ಮೊಕ್ಕಲಿಗಳ ಒಂದು ಧೈರ್ಯ ಕೊರಡು ಮೊಕ್ಕಲಿಗಳ ಒಂದು ಮಾರ್ಗದರ್ಶನ ಮಾಡ್ಕೊಡು ಪಂಪಿನ ಒಂದು ಉದ್ದೇಶ ದೇವೊಂದು ಇಲ್ಲ ಈ ಒಂದು ಸಕಾಲೋಡ ಬಿಂಬ ಶುದ್ಧಿ ಆದಿ ಎಲ್ಲ ಒಂದು ಪ್ರಕ್ರಿಯೆ ಆಗಮಡು ಒಂದು ನಾಲ್ ಪ್ರಕ್ರಿಯೆ ಪ್ರಧಾನ ಪ್ರಕ್ರಿಯೆಗಳು ಒಂದು ಬಿಂಬ ಶುದ್ಧಿ ಒಂದು ತತ್ವಹೋಮ ಬ್ರಹ್ಮಕಲಶ ವಾಸ್ತು ಇಂಥ 4 ಪ್ರಕ್ರಿಯೆಯನ್ನು ಪ್ರಧಾನ ಪ್ರಕ್ರಿಯೆಗಳನ್ನು ಬಂದಿರು ಅದು ಬಿಂಬ ಶುದ್ಧಿಲ್ಲ ಒಂದು 7 ಎಣ್ಮ ರೀತಿಯ ಪ್ರಕ್ರಿಯೆಗಳು ಆಡೋಣ ಕ್ಷಾಲನ ಪ್ಲಾವನ ಇತ್ಯಾದಿ ಒಂದು ಮಾರ್ಜನ ಇತ್ಯಾದಿ ಅನಂತರ ಅವಗಾಹ ಅನಂತರ ಅಭಿಷೇಕ ಧಾರ ಅಭಿಷೇಕ ಪಂಡಿನ ನಿಮ್ಮೆಲ್ಲ ಪ್ರಕ್ರಿಯೆಗಳು ಸಾಮಾನ್ಯ ಕಾಂಡ ವರ್ಮ ಎಡಮರೆ ವರ್ಮ ಗಂಟೆಗೆ ಸುರಾತಿನ ಪ್ರಕ್ರಿಯೆ ಇತ್ಯ ಮಹಾಪೂಜೆ ಅದು ಮುಗಿನಿ ಅಪ್ಪನಾಗ ಆ ಸಮಗ್ರ 4 ಗಂಟೆ 5 ಗಂಟೆದ ಅದೊಂದು ವಿಶೇಷ ಶಕ್ತಿ ಉಂಡ ಪೂರ ಇದೇಗಿದ್ದೆ ಬರೋ ಒಂದು ದೊಡ್ಡ ಲೆಕ್ಕ ಆ ನಿರ್ಧಾರ ಇದೇ ಕೂಡ ದೇವರು ಆರೋಗ್ಯ ಪೂರ್ಣ ದೀರ್ಘಾಯುಷ್ಯನು ಕೊರಡು ಇವರು ಅಣ್ಣ ಶೆಟ್ರು ಈ ಇಡೀ ಮುಂಬೈ ದಾಖಲೆ ಪರ ಅಣ್ಣನ ಪ್ರಾಯ ಹಿಡಿತೊಂದು ಮಾರ್ಗದರ್ಶನ ಹಿತವಚನ ಪರ ಪಂಪಿನಾರು ಆ ನಿರ್ಧಾರ ಇರ್ನ ಮಾರ್ಗದರ್ಶನ ಪ್ರತಿವರಿಯಾಗಲಿ ಇಪ್ಪಾಡು ಇರ್ನ ಕ್ಷೇತ್ರಲ್ಲ ಎಡ್ಡೆ ಶೀಘ್ರ ಎಡ್ಡೆ ರೀತಿಯ ಬೆಳಗದು ಬಂದದ್ದು ಅವಲ್ಲ ಪ್ರತಿಷ್ಠಾ ಬ್ರಹ್ಮಕಲಶಕ್ಕೂ ಪೂರ ಮೊದಲು ಆಪಿನಕ್ಕನಿಲ್ಲ ನಂಕಲ ಮಾನಸಿಕ ನೆಮ್ಮದಿ ಶಾಂತಿ ಆರೋಗ್ಯ ಪೂರ್ಣ ದೀರ್ಘಾಯುಷ್ಯ ಸಮಾಜಡು ಸ್ಥಾನ ಮಾನ ಕೀರ್ತಿನೂ ಕೊರದು ಅಂತ ಇರೇಗ ನಿರಂತರವಾದ ಒಂದು ಮಾರ್ಗದರ್ಶನ ಬರೆ ಎಡ್ಡೆ ತಂದಿರ್ದಾರ ಇರೇಗ ಅವ್ರು ತೆಗೆದೇರು ಅಂತ ಮೋಕ್ಳಿಗೂ ಒಂದು ತಂತ್ರಸ್ಥಾನ ಕಲ್ತಿನಾರೇ ಮೂಲೊಂದು ಪೂಜೆ ಮತ್ತೊಂದು ಇಪ್ಪನೆಲ್ಲ ಮೋಕ್ಳಿಗೂ ಒಂದು ಭಾಗ್ಯ ವಿಶೇಷ ಅಂತಿನ ಒಂದು ಮಲ್ಲ ಸಮಯ ಬರ್ತದೆ ಆ ದೇವತಾ ಸೇವೆ ಮಲ್ಪದಾರು ಅಂತಲೇ ಆ ಮಹಾಲಕ್ಷ್ಮಿನ ವಿಶೇಷವಾದ ಆರಾಧನೆ ಮಲ್ಪನ ತಂದಿರ್ದಾರೆ ಕೈದೆ ನಿರ್ಧಾರ ಒಂದೊಂದು ಮಲ್ಲೊಂದು ಸಮಾಗಮ ಇಡೀ ಸಮಗ್ರ ಮುಂಬೈ ದಾಖಲೆಗಳ ಅಚ್ಚನೆ ಎರೆಗಳ ದೇವರ ಕ್ಷೇಮ ಸುಖ ನೆಮ್ಮದಿ ಶಾಂತಿ ಹೊರಡೊಂದು ಕುಲ್ಲ ದೇವರ ಪ್ರಾರ್ಥನೆ ಮಂತದ್ದು ಪ್ರಸಾದ
ಶ್ರೀ ಮುಖಾಂಬಿಕಮರ ಪಾದರವಿಂದಕ್ಕೆ ಗೋವಿಂದ ಗೋವಿಂದ. ದೇವರ ಮಹತ್ತರವಾದ ಸೇವೆ ಮಾಡ್ತಾರೆ. ದೇವರಿಗೆಲ್ಲ ಪೂರ್ಣಾಯುಷ್ಯ ಪೂರ್ಣಾರೋಗ್ಯ ಸ್ಥಾನಮಾನ ಕೀರ್ತಿ ಮಕ್ಕಳ ವ್ಯವಹಾರ ಮುಖ್ಯ ಮತ್ತು ಅಭಿವೃದ್ಧಿಗೊಟ್ಟು ಸ್ವಾಮಿಯ ಅನುಗ್ರಹ ಸದಾಕಾಲ ನಿತ್ಯ ನಿರಂತರವಾದ ಪ್ರಾರ್ಥನೆ ದೇವರಿಟ್ಟು ನೋಡಿ. ಆಹಾರಾಭಿವೃದ್ಧಿ ಕುಡರಿ ಬಲೆ ಸರಕ್ ಮಂಗಳಂ ಗರುಡಧ್ವಜ ದೇವರಿಗೆ ಶಾಶ್ವತವಾದ ಸೇವೆಯನ್ನು ಕವಚವನ್ನು ಸಮರ್ಪಣೆ ಮಾಡುತ್ತಿದ್ದಾಗ ರಕ್ಷಾ ಕವಚ ಆ ಹುಳಿದ ಕವಚ ನಮ್ಮ ಮಗನಿಗೂ ಯಾರಿಗೆ ಡಾಕ್ಟರ್ ಅದಕ್ಕೆಲ್ಲ ಎಣ್ಣೆ ಅವರು ಆ ರಕ್ಷಾ ಕವಚ ಅಂತ ವಿದ್ಯಾರ್ಥಿ ಮತ್ತು ಗೊತ್ತು ನಾಗದೇವರಿಗೆ ದೇವರಿಗೆ ಪ್ರೀತಿತ ಸೇವೆಯನ್ನು ಪಡೆಯಲು ಸಂಪೂರ್ಣ ವ್ಯವಹಾರ ಉದ್ಯಮ ಸಂಸಾರ ಸುಖ ಶಾಂತಿ
ಬಾಕಿ ಇತ್ತು ಅಂದು ಬೊಕ್ಕ ಬಾತರು ಡ್ರೈ ಫ್ರೂಟ್ಸ್ ಅವನಿಗೆ Nice, like bread one more. You're ready. ಪಬ್ಲಿಕ್ ಅನ್ನಗ ಹೋಲ್ಡ್ कैसे गए इधर इधर शेखर हम नहीं था सीधा आप यस रेडी यस रेडी तू कर लो तू रेडी चलो वेट जस्ट अ वेट होल्ड कर लो बिग स्माइल यस जस्ट अ वेट लुक ಕಾರ್ಯಕಾರಿ ಸಮಿತಿ ಮತ್ತು ನಮ್ಮ ಡೊಂಬೆಲಿದ ಮಾತ ಸಮಿತಿದಾಗಲಿ ಕಮಿಟಿದಾಗಲಿ ಕೂಡ ಎಂಕ್ಲೆಗ್ ಭಕ್ತಾದಿಗಳು ಸಪೋರ್ಟ್ ಕೊರೊಂದುಲ್ಲೇರು ಆ ರೀತಿ ಪೊರ್ಲುಡು ಬೋಡು ಅವೇ ರೀತಿ ಶಿಲಾನ್ಯಾಸ ತುಂಬ ಭಾರಿ ಪೊರ್ಲುಡು ಆವಡು ಅವೇ ನಮ್ಮ ದೇವರ ನಟ್ಟನ್ನು ಬಕದಾಲ ಸ್ವಾಮಿಯೇ ಶರಣಮಯ್ಯಪ್ಪ ಜಾತ್ರೆ ಭಾರಿ ಖುಷಿ ಆಗೋದು ಊರುಳ್ಳ ಐತು ಮಲ್ಲ ಜಾತ್ರೆಗೆ ಊರುಡ ಇಲ್ಲಕ್ಕನೆ ಅವನುಂಡು ಮಾತೆಲ್ಲ ಬರೋದು ಪ್ರತಿಯೊರಲ್ಲೇ ಬರೋದು ಹೋಗೋದು ಉಳ್ಳೇರೆ ತುಂಬ ಇಂಚಿನ ಪೊರ್ಲು ನಡಪಡ ಬಂದದ್ದು ಆ ದೇವರ ನಟ್ಟನ್ನು ಮಾತೆಲ್ಲ ಕೈ ಈ ನಮ್ಮ ಮಧ್ಯಭಾಗದ ಒಂದು ಇಟ್ಟಿ ಬಂಡ ಬಾರಿ ಮಲ್ಲ ಉಂಟು ಬರೋದುಕೊಂಡು 5 ದಿನಗಳ ಮುಂಚೆ ಅದು ಖಾಲಿ ಮಾಮೂಲಿ ನೀವು ಫೋಟೋ ತೆಗೆದು ನಮ್ಮ ಭಕ್ತಿ ಪೂಜೆ ಮಾಡ್ತಂದ್ರೆ ಈ ಜಾಗ ಈ ಬಾರಿ ಮಲ್ಲ ವಿಶೇಷಗಳು ಬೇರೆ ಒಂದುಂಟು ಈ ನಮ್ಮ ಮಧ್ಯಭಾಗದ ಈ ಅಯ್ಯಪ್ಪ ದೇವಸ್ಥಾನದ ಪೂಜಾರು ಭಾರಿ ಭಾರಿ ವಿಶೇಷವಾದ ಊರೆಲ್ಲ ವಿಶೇಷವಾದ ಮಾತೆಲ್ಲ ಮನೊಂದುಳ್ಳೇರು ಅಂಚನೆ ನಮ್ಮ ಶಿಲಾಮಯ ದೇವಸ್ಥಾನ ಶಿಲಾಮಯ ಮಲ್ಪುರ ಅಂದಾಜು ಉಂಟು ಅವಳ ಭಾರಿ ಸೋಪುಡು ಆವಡೊಂದು ಮಾತು ದೇವಿಗಳ ನಡೆದಿಲ್ಲ ಮೂಲತಃ ದರ ಸಾಗರ ಉಂಟು ಮಾತಿರಲಿದ್ದ ಭಾರಿ ಭಾರಿ ವಿಶೇಷ ಖುಷಿ ಬರೋದಿಲ್ಲ 25 ವರ್ಷ 40 ವರ್ಷ ಆದ ಭೂಸತಿ ಬ್ರಹ್ಮಕಲಶ ಆಂಡು ಊರುಗಳ ಸಾಧಾರಣ ದೇವಸ್ಥಾನ ಇಂಚೆ ಆರ್ಥಿಕ ಎಂದು ಮಾತೆಲ್ಲ ಬರೋದಿಲ್ಲ ಹೆಚ್ಚಾದ ಭಾರಿ ಖುಷಿ ಆಗುಂಟು ನನ್ನ ಮಿತ್ತಿಗಳ ಶಿಲಾಮಯ ಆನಗಳ ಮಾತೆಲ್ಲ ನೆಡ್ಲ ಹೆಚ್ಚ ಒಂದು ವಿಶೇಷ ರೀತಿ ದಾವಣ ಬಂದು ದೇವರ ನಟ್ಟು ಸ್ವಾಮಿಯೇ ನಮ್ಮನ ಮಹಾರಾಷ್ಟ್ರದ ಊರುಡು ಡೊಂಬಲಿ ಬಂದು ಮುಂಬೈದ ಡೊಂಬಲಿದ ಊರುಡು ಒಂಜಿ ಶ್ರೀ ಅಯ್ಯಪ್ಪ ದೇವಸ್ಥಾನ ಬಾರಿ ಕುದರಪೋಯಿನ ದೇವಸ್ಥಾನ ಎಂಕಲೆಗೆ ನೆತ್ತ ಸೇವೆ ಮಲ್ಪರ ತಿಕ್ಕೊಂದುಂಡು ಎಂಕಲ್ನ ಭಾಗ್ಯ ಒಂದು ಮೂಜಿನ ಬ್ರಹ್ಮಕಲಸೋಡು ಎಂಕಲೆಗೆ ಸೇವೆ ಮಲ್ಪರ ತಿಕ್ಕೊಂದುಂಡು ಅಂಚನೆ ಎಂಕಲ್ನ ಪ್ರತಿ ಒಂಜಿ ದೇವಸ್ಥಾನ ದೇವರನ ವಿಷಯಡು ಪ್ರತಿ ತಿಂಗಳು ಎಂಕುಲು ಪ್ರತಿ ಒಂಜಿ ಕೆಲಸ ಕೊರ್ಲುಡು ಮಲ್ತೊಂದುಲ್ಲ ಅಂಚನೆ ಊರ ಪರ ಊರದ ಪೂರ ಮಲ ಮಲ ಜನ ದಾನಿಲಗಲ ಮಸ್ತಿ ಸಹಾಯ ಒಂದುಂಡು ಅಂಚನೆ ನನದುಂಬುಗಳದು ಸಹಾಯ ಮಾಡ್ಕೊಂಡು ಕೊರಡು ಬಂದು ಎಂಕಲ ನನ್ನ ಒಂದು ಎಂಕಲ ಕಣ ಒಂಜುಂಡು ಶಿಲಮಯ ದೇವಸ್ಥಾನ ಅವಡು ಬಂದು ಭಕ್ತಿ ಎಂಕಲ ಆಸೆ ಆಯ್ನತ್ತು ಬೇಗ ಕೊಂಚ ಸಪೋರ್ಟ್ ಮಾಡ್ತಿದ್ದು ಪುರ ಜನಲ ಕೈ ಜೋಡಿಸೋದು ಬರೆಯೋಡ ಭಾರಿ ವಿಷಯ ದೇಪಣ್ಣ ಎಂಕಲೆ ಬ್ರಹ್ಮಕಲಸಗಳು ಮಸ್ತ್ ದಾನಿನಗಳು ಸಪೋರ್ಟ್ ಮಾಡ್ತಾರೆ ಆಗಲೇ ಎಂಕಲ ಮಂಡಳಿದ ಪರವಾದ ಮಸ್ತ್ ಮಲ್ಲ ಧನ್ಯವಾದಗಳು ಎಂಕಲ ಮಂಡಳಿ ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿ ರೀ ಮತ್ತು ಕುದರಪೋಯಿನ ನೆಟೆ ಸ್ವಾಮಿಯೇ ಶರಣಮಯ್ಯಪ್ಪ ಕಾರ್ಯಕರ್ತರ ಪೂರ ಭಕ್ತರೆಲ್ಲ ಬರ್ತದೆ ಈ ಜಾಗದ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬಂದದ್ದು ಮಾತಾಡ ವಿನಂತಿ ಮತ್ತೊಂದು ಕೈ ಮುಗಿಯ ಬಂಡ ಮಹಾರಾಷ್ಟ್ರಡು ಡುಂಬೋಲಿಡೆಯನ್ನು ತುಳುನಾಡು
ತಮಿಳುನಾಡು ಬರೋದಿಲ್ಲೇರು ಅಂಡ ಮುಲ್ಪ ಬರ್ಪಿನ ಭಕ್ತಿಯರ್ನ ಸಂಖ್ಯೆ ವರ್ಷ ಅದು ಈ ಸರಿ ಮಹಾರಾಷ್ಟ್ರಡು 1,000 ಎಡ್ಮ ಕಲಶದ ಮೂಜಿನೇ ಬ್ರಹ್ಮ ಕಲಶ ಒಂದುಂಡು ಒಂದು ಮಹಾರಾಷ್ಟ್ರದ ಪೂರುಡೆ ಬಾರಿ ಮಲ್ಲ ಬ್ರಹ್ಮ ಕಲಶ ಬಂದು ಹೆಂಗೆ ತೋಜೊಂದುಂಡು ಅಂಜನೆ ಈ ಪುಣ್ಯಕ್ಷೇತ್ರಡು ಡುಂಬಲಿಡು ನಿಂಜ ಸಂಘ ಸಂಸ್ಥೆಗಳುಂಡು ಡೊಂಗುಲಿಡಿ 33 ಸಂಸ್ಥೆ ಅಂತ ಉಂಡು ಐಟ್ ಆದ್ಯ ಪಾಠದ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಮುಲ್ಪ ಬರ್ತದೆ ಎತ್ತು ಜನದ ಭಕ್ತಿಡು ಭೇಟಿಡು ಆಗಲ್ಲ ಆಸನೆ ಈಡೇರೊಂದು ಕೊರ್ಬೇರು ಅಪ್ಪೆ ಅಯ್ಯಪ್ಪ ಸ್ವಾಮಿ ದೇವರು ಅಂಜನೆ ಎಂಗುಲು ಮುಂಕೂಡ್ತಗುಲ್ಲ ಎಂಗುಲು ಕೆಲವು ವರ್ಷ నుంచి ಯಕ್ಷಗಾನವನ್ನು ಬರೋದಿಲ್ಲ ಎಂಗುಲು ಏನ ಮುಲ್ಪ ಬರ್ತದೆ ಏನು ಹೇಳಲ್ಲ ಅವ ಆ ಅಯ್ಯಪ್ಪ ಸ್ವಾಮಿ ದೇವರು ನೆರವೇರಿಸೋದು ಬರೋದಿಲ್ಲ ಅಂಜನೆ ನನಲ ಎಲ್ಲಂಜಿ ಮಹಾಪೂಜೆಗೆ 7,000 10,000 ಜನದ ಒಂದು ಅನ್ನದಾನವನ್ನು ನಡಬರಂಡು ಅವೇನು ಆ ಅಯ್ಯಪ್ಪ ದೇವರು ಅಂಜನೆ ನೆರವೇರಿದು ಮಾತ ಭಕ್ತರೆಲ್ಲ ಆಗಲ್ಲ ಇಷ್ಟಾರ್ಥವನ್ನು ಈಡೇರಿಸಲು ಒಂದು ಅಯ್ಯಪ್ಪ ದೇವರ ಪ್ರಾರ್ಥನೆ ಮಾಡು ಸ್ವಾಮಿ ಶರಣಮ್ಮಯ್ಯಪ್ಪ ಚಿತ್ತಪ್ಪ ಮೂಲು ನಡತದುಂಡು ಓಡು ಕಿಲಕನೆ ಅಂಚೆ ತುಂಬಾಗ್ಲ ನನ್ನ 2-3 ದಿನದ ಪ್ರೋಗ್ರಾಮ್ ಉಂಡು ಅವೆನ್ನ ಶ್ರೀ ಅಯ್ಯಪ್ಪ ಸ್ವಾಮಿ ಎಡ್ಡೆ ರೀತಿ ನಡತುಂಡು ಅಂಜನೆ ಕಮ್ಮಿಳಜಿ 250 ಸ್ವಾಮಿನಗಳಿಗೆ ಗುರುಸ್ವಾಮಿ ನಾರಾಯಣ ಸ್ವಾಮಿ ಮಾಲೆ ಪಾಡೊಂದಿಲ್ಲೇರು ಪ್ರತಿ ವರ್ಷದ ಅಂಚನೆ ಆರ್ನ 40ನೇ ವರ್ಷದ ಇಲ್ಲಿ ಶಬರಿಮಲೆ ಯಾತ್ರೆ ಮತ್ತು ಅವನುಂಡು ಅಂಚನೆ ಆರ್ನ ಮಸ್ತ್ ಶಿಷ್ಯರ್ನಗುಲ್ಲ ಈ ದೇವಸ್ಥಾನ ಮಾಲೆ ಪಾಡದು ಆಗಲ್ಲ ಎಣ್ಣಿನ ಪೂರ ಕೆಲಸ ಯಶಸ್ವಿ ಆತನೆಂದು ಭತ್ತದ ಮೂಲ ಕೈ ಮುಗಿದು ಹೋಗ್ತೇರು ಅಂಚೆ ದುಂಬುಗಳ ನನ್ನ ಏರು ಭಕ್ತಿರಲ್ಲ ಆಗಲ್ಲ ಆಸೆಯನ್ನು ಈಡೇರಿಸೋಕೊರಡೊಂದು ಸ್ವಾಮಿಡ ಬೇಡಿಕೆ ಸ್ವಾಮಿ ಶರಣಮಯ್ಯಪ್ಪ ಇದು ದೇವಸ್ಥಾನ ಕರಿಪನ ಒಂಜಿ 40 ವರ್ಷ ಹೊಡೆದಿಂಚಿ ಚಾಲ ದಾಂಡ ಇಂದು ಪೂಜನೆ ಸರ್ತಿದ್ದ ಬ್ರಹ್ಮಕಲಶ ಒಂದು ಇಂಚ ಮುಂಬೈದ ಊರುಡು ಒಲ್ಲ ಇದು ಮುಟ್ಟ ಆತಜಿ ಪಂಡದ ಮಾತೆಲ್ಲ ಪನೊಂದುಲ್ಲೇರು ಅಂಡಲ ಮೂಲೊಂಜಿ ಅಯ್ಯಪ್ಪ ದೇವರನ್ನ ಕಾರ್ಣಿಕ ಉಂಟು ಮತ್ತು ಮೂಲು ಕುಲದೇವರಾಯನ ಎನ್ನ ದುರ್ಗಾ ಪರಮೇಶ್ವರಿ ದೇವರನ್ನೆಲ್ಲ ಆಶೀರ್ವಾದ ಅಂಚನೆ ಅಯ್ಯಪ್ಪ ದೇವರನ್ನ ಆಶೀರ್ವಾದ ಮಸ್ತ್ ಉಂಟು ಈ ಜಾಗಡ್ ಇಂಚ ಮೂಲು ಕರಿಪನ್ ಒಂಜಿ 200-300 ಜನ ಈ ಕಾರ್ತಿಕ ಮಾಸೋಡು ಮಾಲೆ ಪಾಡ್ದು ಹೋಗ್ಬೇರೆ ನಮ್ಮ ನಾರಾಯಣ ಗುರುಸ್ವಾಮಿನ ಒಂದು 40ನೇ ವರ್ಷದ ಯಾತ್ರೆ ಅಂಚನೆ ಮೂಲು ಬತ್ತನ ಭಕ್ತರನ್ನ ದಾದ್ಲ ಒಂಜಿ ಕೇಂಡೆಲ್ ನಾಡ ಸತ್ಯವಾದ ನಡೆದು ಪೋಪುಣ ಬಣ್ಣದ ನಂಬಿಕೆ ಉಂಟು ಮುಂತ ಜನಗಳಿಗೆ ಮತ್ತೆ ಬ್ರಹ್ಮಕಲಶವನ್ನು ಕಮ್ಮಿ ಒಂದು 22ನೇ ತಾರೀಕಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಮತ್ತು ದಿನಲ ಒಂದು ಕಾರ್ಯಕ್ರಮ ನಡತೊಂದುಂಟು ಆನಿ ಒಂಜಿ ಸತ್ಯವಾದಲ ಒಂಜಿ 10,000 ಜನ ಸೇರ್ನೊಂಜಿ ಅಂದಾಜು ಉಂಟು ಅಂಚನೆ ಮಾತೆರ್ಲ ಬತ್ತದು ಅಯ್ಯಪ್ಪ ದೇವರನ್ನ ಆಶೀರ್ವಾದ ಬತ್ತು ಜೊತೊಲ್ಲೆ ಪಡೆದು ಯಾನು ಮಾತೆರೆಲ್ಲ ಟೈಮಿಗಿಂದ ನಟ್ಟು ಭಕ್ತಾದಿಗಳು ಬರೋಂದುಲ್ಲೇರು ಎಂದರೆ 22 ತಾರೀಕು ಮಾರಿ ಮಲ್ಲ ಸಭೆ ಆಗೊಂದು ಮೂಲು ಕಮ್ಮಿ ಪಂಡ ಒಂಜಿ 10,000 ಜನ ಬರ್ಪಿನಂಟ ಒಂಜಿ ಮಲ್ಲ ಧಾರ್ಮಿಕ ಕ್ಷೇತ್ರ ನಮ್ಮ ಸತತವಾಗಿ 3ನೇ ವರ್ಷ ಬ್ರಹ್ಮಕಲಶ ಆಪುನ ಕ್ಷೇತ್ರ ಪಂಡ ನಮ್ಮ ಮಾತೆಲ್ಲ ಹೆಮ್ಮೆ ಒಂದುಂಡು ನಮ್ಮ ಈ ಕಮಿಟಿದ ಮೂಲಕ ನಮ್ಮ ಭಕ್ತರು ಬತ್ತು ಸಹ ಸೇರಿದ್ದು ಮಲ್ಪಿನ ಒಂದು ಕಾರ್ಯಕ್ರಮ ಭಾರಿ ಎಡ್ಡೆ ಒಂದುಂಡು ಮಾತಾ ಭಕ್ತರು ಬತ್ತದು ನಮ್ಮ ದೇವರ ಕೃಪೆ ಅವಡು ಬಂದು ಅಂದು ಕೇಳೊಂದಿಲ್ಲ ಆ ತಾಂಬೂಲ ಆರುಡ ಪ್ರಶ್ನೆ ದಿನಾಗ ಐಟ್ಲ ವಿಶೇಷವಾದ ದೇವರನ್ನ ಆ ಚಿಂತನೆ ಮಕ್ಕಳಾಗ ನೆಟ್ಟು ಅನಾದಿ ಕಾಲದಂಚಿ ಒಂಜಿ ಮಲ್ಲ ಕ್ಷೇತ್ರ ಆದುಂಡು ಈ ಜಾಗದ ಪವಿತ್ರವಾಂಚಿನ ಒಂಜಿ ನದೀತ ಕ್ಷೇತ್ರಗಳು ಮಾತಿತ್ತಂಡು ಅಂಚನೆ ಆ ಕೆರೆತ ಕ್ಷೇತ್ರಗಳು ಮಾತಿತ್ತಂದ್ರೆ ಆ ಕಾಲಂತ ಸೂಚಿಸಿದ್ರು ಅಂಚಿನಂಜಿ ಪವಿತ್ರವಾಗಿನ ಕ್ಷೇತ್ರ ಉಂಟು ಆ ದೇವರೇನು ಪ್ರತಿಷ್ಠೆ ನಾವು ಮರ್ತದ್ದು ಒಂದಿಷ್ಟೇ 3ನೇ ವರ್ಷದ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಅಂಚಿನ ಒಂಜಿ ಪವಿತ್ರವಾಗಿನ ಕ್ಷೇತ್ರ ಉಂಟು ನಿಟ್ಟು ವಿಶೇಷವಾದ ದಾನಿ ಬಂದಾಗ ಶಕ್ತಿ ಕೇಂದ್ರಲ ಭಕ್ತಿ ಕೇಂದ್ರಲ ರಡ್ಡು ಒಟ್ಟುಗಾದ ಭಕ್ತಿನ ತಾರ ಒಂದು ಸಿದ್ಧಿ ಕ್ಷೇತ್ರ ಅನ್ಕೊಂಡು ಅಂಚಿನ ಒಂಜಿ 3 ವಿಶೇಷವಾದ ಅಯ್ಯಪ್ಪನ ಆ ಸೇವೆ ಮಂತಿನ ಮಾತ್ರೆಗಳ ಅಗಲಗಲ ಇಷ್ಟಾರ್ಥ ಸಿದ್ಧಿ ಆತುಂಡು ಅಂಚ ಕಲಿಗೊಂಡು ಧರ್ಮ ಶಾಸ್ತ್ರ ಅನ್ಕೊಂಡು ಬುಧಾರಲ್ಲ ಉಂಟು ಧರ್ಮನು ಹಿಂದೂ ಸಮಾಜಕ್ಕೂ ಅಂಚನೆ ಹಿಂದೂ ಸಂಸ್ಕೃತಿಗೆ ಯಾಪ ತೊಂದರೆ ಬರ್ಪುಂಡ ಆ ಸಮಯ ಉಂಟು ಯಾನ ಅವತಾರ ಮತ್ತದು ಆ ಜನಕ್ರೀಡ ವಿಶೇಷವಾಂಚಿನ ಅನುಗ್ರಹ ಗೊಲ್ಪೆ ಅಂದರೆ ಆ ದೇವರನ್ನೇ ವಾಕ್ಯ ಆದವು ಅದಕ್ಕೋಸ್ಕರ ಧರ್ಮಶಾಸ್ತ್ರ ಐಟ್ಲ ಈ ಅಯ್ಯಪ್ಪನ ವೃತಾಚರಣೆ ಮಾಡ್ಕೊಂಡ ಬಹಳ ಕಠಿಣವಾಂಚಿನ ಒಂದು ವೃತ ಅವು ಸಾಮಾನ್ಯ ಜನಗಳಿಗೆ ಮಲ್ಪನೆ ಸಾಧ್ಯ ಇತ್ತು ಆಂಡ ಈ ಕ್ಷೇತ್ರದಕ್ಕಳು ಪ್ರತಿ ವರಿಲ ಒಂಜಿ ಸರ್ತಿ ಆಂಡಲ ಅಕ್ಕಳು ಆ ವೃತ ಆಚರಣೆ ಮಲ್ತಿನಕ್ಕಳೇ ಮುಳಿಪುಣಕ್ಕಳು ಅಂಚ ಅನಾದಿ ಕಾಲದ ಇದ ಮುಟ್ಟಲ ಪ್ರತಿ ವರಿಲ ಆ ದೇವರನ್ನ ಸೇವೆ ಮಾಡ್ತದೆ ವೃತಾಚರಣೆ ಮಾಡ್ತದೆ ಅತ್ಯಂತ ಶ್ರದ್ಧಾ ಭಕ್ತಿರು ಈ ದೇವರನ್ನ ಆರಾಧನೆ ಮಾಡ್ತಿಂಚಿನ ಜನಕ್ಕೂ ಮುಳಿತಾ ತಾರ ಈತು ಮಲ್ಲ ಕ್ಷೇತ್ರ ಅವನಿಗೆ ಕಾರಣ ಆತುಂಡು ಅಂಚಿನ ಒಂಜಿ ಆ ಧರ್ಮ ಶಾಸ್ತ್ರ ಅನ್ಪುದಾರ ಉಂಟು
ಆ ಧರ್ಮಕ್ಕೂ ಯಾಪ ಚ್ಯುತಿ ಬರ್ಪುಂಡ ಆ ಸಮಯಂಟು ಯಾನು ಅವತಾರ ಮಾಡ್ತದೆ ಜನಕ್ಕಳ ಕಷ್ಟನ ಪರಿಹಾರ ಮಾಡ್ತದೆ ಅಂದು ಆ ದೇವರನೇ ವಾಕ್ಯ ಅದುಂಟು ಅಂಚಿನ ಒಂಜಿ ನಿಯಮ ಪ್ರಕಾರ ಉಂಟು ಮಲ್ಪುನಂಚಿನ ಪೂಜೆ ಉಂಟು ಅಂಚ ನಿಯಮ ಪ್ರಕಾರ ಉಂಟು ವೃತ ನೇಮ ನಿಷ್ಠೆ ಇತ್ತದು ಆ ದೇವರನ್ನ ಆರಾಧನೆ ಮಾಡ್ತುಂಡ ಖಂಡಿತವಾದ ಮೂಳು ಅಕಲಕಲ ಫಲಸಿದ್ಧಿ ಆಪುಂಡು ಏತೋ ಜನಗಳಿಗೆ ಆ ಪಾತೆರೆಗೆ ಪರಂಜಿನಗಳಿಗೆ ಪಾತೆರೆ ಪುಟ್ಟಾದೇರು ಅಂದರೆ ಏತೋ ಜನಗಳಿಗೆ ಸಂತತಿ ಇಜ್ಜಿ ಬಂದು ವೃತ ಮಲ್ತನಗಳಿಗೆ ಸಂತತಿ ಪ್ರಾಪ್ತಿ ಆತುಂಡು ಏತೋ ಜನಗಳಿಗೆ ಅನಾರೋಗ್ಯಗಳು ಇಪ್ಪನಾಗ ಆ ಸಮಯ ಅಯ್ಯಪ್ಪನ ಪ್ರಾರ್ಥನೆ ಮಾಡ್ತಿಕೊಳ್ಳೆ ಅಗಲ್ನ ಆ ದೋಷಕ್ಕೆ ಪೂರ ಪರಿಹಾರ ಮಾಡ್ತದೆ ಆರೋಗ್ಯನ ಕೊಡ್ತೇವೆ ಸಾಕ್ಷಾತ್ ನಾರಾಯಣ ಗುರುಸ್ವಾಮಿಯೇ ಆದುಳ್ಳೇರು ಎಂಕಲ ಒಂದು ಆರೋಗ್ಯ ತೂನಾಗ ಬಹಳ ಒಂಜಿ ಆಶ್ಚರ್ಯ ಆಗ್ತದೆ ಆ ಸಮಯ ಒಂಜಿ ಆರೋಗ್ಯ ಮಸ್ತ್ ದೈಹಿಕ ವಾಂಚನ ತೊಂದರೆ ಬರ್ತಿತ್ತಂದೆ ಆ ಸಮಯ ಆರು ಎಂಚಿನ ಇತರಲ್ಲ ಆರನ ಪಾದಾರೋಗ್ಯವಿಂದ ಆರು ಪ್ರಾರ್ಥನೆ ಮಾಡ್ತದೆ ಆರೋಗ್ಯ ಸಂಪೂರ್ಣವಾದ ಗುಣಮುಖ ಮಾಡ್ತದೆ ಆರೊಂಜಿ ಆ ವೃತ ಪಾಲನೆ ಮಾಡ್ತೀನಂತ ಒಂದು ಫಲ ಆರೋಗ್ಯ ಸ್ವತಃ ಆರೋಗ್ಯ ತೆಗೆದಂಗೆ ಐದು ಪಕ್ಕ ಏರು ಪಾತ್ರೆಗೆ ಬರ್ಪೂಜೆ ಆಕಲಿಗೆ ಪಾತ್ರೆನ ಶಕ್ತಿನ ದೇವರು ಕೊಡ್ತೇವೆ ಅಂಚಿನ ಒಂಜಿ ಅಯ್ಯಪ್ಪನ ಸೇವೆ ಅಯ್ಯಪ್ಪನ ವೃತ ಅಯ್ಯಪ್ಪನ ಪೂಜೆ ಮತ್ತಿನಗಳಿಗೆ ಕಲಿಗೊಂಡು ಅತ್ಯಂತ ಶ್ರೇಷ್ಠವಾಂಚಿನ ಒಂಜಿ ಫಲ ತೆಗೆದುಂಡು ಅಂಚನೆ ಆ ವಿಶೇಷವಾದ ಈ ಜಾಗಡ್ಲ ನಾವು ನಿತ್ಯ ನೈಮಿತ್ಯ ಉತ್ಸವವನ್ನು ನಿತ್ಯ ನಿರಂತರವಾದ ನಡ್ತೊಂದುಂಟು ದೇವಣ್ಣಗ ಆ ಯಥಾಶಕ್ತಿಯಾದ ಪೂಜೆ ಅಂಚನೆ ಪ್ರಾತಃ ಕಾಲ ಉಂಟು ಆ ದೇವರಿಗೆ ನಿರ್ಮಾಲ ವಿಸರ್ಜನೆ ಮಾಡ್ತದೆ ಐದು ಪಕ್ಕ ಅಭಿಷೇಕಾದಿಗಳು ಪಂಚಾಮೃತ ಅಭಿಷೇಕಾದಿಗಳು ಮಾಡ್ತದೆ ದೇವರಿಗೆ ಅಲಂಕಾರ ಮಾಡ್ತದೆ ಮಲ್ಪಿಂಚಿನ ಪೂಜೆ ಅಂಚನೆ ನೈವೇದ್ಯ ಸಮರ್ಪಣೆ ಆತತ್ತ ಒಂದೇ ಪ್ರತಿ ಸಂಕ್ರಮಣಗಳ ಆ ರಂಗಪೂಜೆ ಪಂಪಣಂಚಿನ ದೇವರಿಗೆ ಅಯ್ಯಪ್ಪ ದೀಪೋತ್ಸವ ಬಂಡ ಬಹಳ ಪ್ರೀತಿ ಅಂಚನೆ ರಂಗಪೂಜೆ ಸೇವೆ ಅಂಚನೆ ಪ್ರತಿ ತಿಂಗಳ ಸಂಕಷ್ಟಿ ವೃತಾನಿ ಗಣಪತಿಯಾಗ ಪಂಚಮಿ ದಾನಿ ನಾಗದೇವರಿಗೆ ಅಭಿಷೇಕ ಅಂಜನೆ ಕೇವಲ ಅಯ್ಯಪ್ಪ ಮಾತ್ರ ಮುಳು ವಿಶೇಷವಾದ ಆ ಮಹಾಗಣಪತಿಯ ಸನ್ನಿಧಾನ ಕಲೋ ದುರ್ಗಾವಿನಾಯಕಂದು ಕಲಿಯುಂಟು ಆ ದುರ್ಗೆನ ಗಣಪತಿನ ಆರಾಧನೆ ಮತ್ತುಂಡ ಸಮಸ್ತ ಕಷ್ಟ ಪರಿಹಾರ ಆಪುಂಡು ಶಾಸ್ತ್ರ ಪಂಟುಂಡು ಅಂಚಿನ ಅದಕ್ಕೋಸ್ಕರ ಗಣಪತಿ ದೇವರಲ್ಲ ಆ ಅಯ್ಯಪ್ಪನ ಸನ್ನಿಧಾನ ಉಂಟು ಒಳ್ಳೆಯದು ಅವಳು ಕನ್ನಿಮೂಲೆ ಗಣಪತಿಯನ್ನು ಪಂಪೇರು ಮುಳ್ಳ ಅವೇ ಒಂಜಿ ನೆಟ್ಟು ಆ ಗಣಪತಿ ದೇವರನ್ನ ಪ್ರತಿಷ್ಠೆ ಎಲ್ಲ ಆತುಂಡು ಅಂಚನೆ ಅತ್ತ ಒಂದೇ ಸುಬ್ರಹ್ಮಣ್ಯ ದೇವರು ಅಂಚನೆ ಸಮಸ್ತ ರೋಗೋಪದ್ರಗಳು ಮತ್ತು ಪರಿಹಾರ ಆವಡಂಡ ತಾರಕಾಸುರನ ವಧೆ ಮಾಡ್ತದೆ ಜಗತ್ತಿಗೆ ರಕ್ಷಣೆ ಮತ್ತಿಂಚಿನ ದೇವರ ಬಣ್ಣ ಸುಬ್ರಹ್ಮಣ್ಯ ದೇವರು ಅಂಚಿನ ಸುಬ್ರಹ್ಮಣ್ಯ ದೇವರ ಸನ್ನಿಧಾನ ಉಂಟು ಅತ್ತ ಒಂದೇ ದುರ್ಗಾಶಕ್ತಿ ಅಂಚಿನ ಮಾತ್ರೆಗಳ ಕೇವಲ ಪುರುಷರ ಸ್ತ್ರೀಯರ್ನಗಳೇ ಅಡ್ಡೆ ಆವಡು ಅಗಲೆಗಳ ಸೌಭಾಗ್ಯ ಪ್ರಾಪ್ತಿ ಆವಡು ತೋಚಿದ್ವಿ ಒಂದು ಆ ದುರ್ಗಾದೇವಿನ ಆರಾಧನೆಗಳ ಮೂಲ ಈ ಜಾಗಡ ಅವನುಂಟು ಅಂಚಿನ ಒಂಜಿ ಆ ದುರ್ಗಾ ಶಕ್ತಿ ಪೂಜೆ ಮತ್ತಿನತ್ತಾರ ಸೌಭಾಗ್ಯ ಸಂತರಿ ಸಂಪತ್ತು ಮಾತ ಆ ಮತ್ತೆ ಅವನ ನಗಲಿ ಮತ್ತು ವಿಶೇಷವಾದ ವಿವಾಹ ಯೋಗ ಪ್ರಾಪ್ತಿಯಾಪ್ತಿಯ ಜಾಗ ಅದುಂಡು ಆತ ತಂದೆ ಸಮಸ್ತ ಗ್ರಹಚಾರ ಪರಿಹಾರ ಆಡಂಡ ಆ ರುದ್ರದೇವರನ್ನ ಅನುಗ್ರಹ ಬೋಡು ಅಂಚ ಆ ರುದ್ರದೇವರನ್ನ ಅನುಗ್ರಹ ಇತ್ತಂಡ ಮಾತ್ರ ಆ ದೋಷಗಳು ಪರಿಹಾರ ಅದಕ್ಕೋಸ್ಕರ ಮೃತ್ಯುಂಜಯ ರುದ್ರದೇವರನ್ನ ಅನುಗ್ರಹ ಪ್ರಾಪ್ತಿಗೋಸ್ಕರ ಆ ಈ ಜಾಗದ ಆ ರುದ್ರದೇವರನ್ನ ಸನ್ನಿಧಾನ ಎಲ್ಲ ಉಂಟು ಅಂಚನೆ ನಾಗದೇವನ ಸನ್ನಿಧಾನ ಸರ್ಪ ಪ್ರೀತಿ ಅವಶ್ಯಕರಣೀಯಂ ಆರೋಗ್ಯಂ ಪುತ್ರಾಪ್ತಿ ನಾಗದೇವರ ಸೇವೆ ಮತ್ತಂಡ ಆರೋಗ್ಯ ಸಂತರಿ ಸಂಪತ್ತು ಮಾತ ಕೊಲ್ಪನ ದೇವರಾದ ಒಳ್ಳೆಯದು ಕಲಿಯುವಂತೂ ಪ್ರತ್ಯಕ್ಷ ದೇವರುಂಡ ನಾಗದೇವರು ನಮ್ಮ ತುಳುನಾಡು ಎಂಚ ನಾಗದೇವನ ಸನ್ನಿಧಾನ ಉಂಡ ಅಲ್ಲಿ ಮುಂಬೈದ ಜನಕ್ಲೆಲ್ಲ ನಾಗದೇವನ ಆರಾಧನೆ ತನು ತಂಬಿಲ ಮಲ್ಪಾಡ ಅಂಡ ಈ ಜಾಗದ ಬರ್ತದೆ ಆತನ ಸೇವೆ ಮತ್ತಂಡ ಅವು ದೋಷಲ ಪರಿಹಾರ ಆಪಿಂಚಿನ ಜಾಗ ಅದುಂಡು ಅಂಚಿನ ಒಂಜಿ ಆ ಜಾಗಡು ಆ ನಿತ್ಯ ನೈಮಿತ್ತಿಕೋತ್ಸವನು ಪೊರ್ಲುಡು ವರ್ಷಂ ಪ್ರತಿ ಆಚರಣೆ ಮತ್ತೊಂದು ಆತತ್ತ ಒಂದೇ ಆ ಡಿಸೆಂಬರ್ದ ತಿಂಗಳು ಆ ದೇವನ ಮಾಲಾಧಾರಣೆ ಬರ್ತದೆ ಮೂರು ವಿಶೇಷವಾದ ದೇವರ ಸೇವೆ ಅಂಚನೆ ಕಾಂಡೆ 4 ಗಂಟೆಗೆ ಬರ್ತದೆ ಆ ಶರಣುಲೆತ್ತದು ಆ ದೇವರನ್ನ ವಿಶೇಷ ರೀತಿಯ ದಿವ್ಯ ದರ್ಶನ ಆ ತೂಂದು ಒಳ್ಳೆಯದು ಅಂಚಿನ ಒಂಜಿ ಪರಮ ಪವಿತ್ರವಾದ ಕ್ಷೇತ್ರ ಆತತ್ತ ಒಂದೇ ಆ ಮಾರ್ಗಶಿರ ಮಾಸ ಉಂಟು ದೇವರಿಗೆ ವಿಶೇಷವಾದ ಆ ಮಂಡಲ ಉತ್ಸವ ಪಂಪಿಂಚಿನ ಪೂಜೆಯನ್ನು ಈ ಜಾಗದಲ್ಲಿ ನಡ್ತೊಂದುಂಟು ಸಾವಿರಾರು ಭಕ್ತಿಯರನ್ನ ನಕಲು ಬರ್ತದೆ ಆ ದೇವರನ್ನ ಅನ್ನಪ್ರಸಾದ ಸ್ವೀಕಾರ ಮಾಡ್ತದೆ ಅಂಚಿನ ಅನ್ನದಾನ ಪ್ರಿಯ ಇರ್ಮಾನ್ ಆ ಅನ್ನದಾನ ಬಂಡಗ ಆ ಅಯ್ಯಪ್ಪ ಸ್ವಾಮಿಗೆ ಬಹಳ ಪ್ರೀತಿ ಅಂಚೆ ಅನ್ನದಾನ ಮುಖಾಂತರ ಉಂಟ್ಲ ಪರಮಾತ್ಮಗೆ ಪ್ರೀತಿ ಆಪಿಯ ಸೇವೆಯನ್ನು ಮತ್ತೊಂದು ಒಳ್ಳೆಯದು ಅಂಚನೆ ಆ ರಾತ್ರಿಗೆ ಆ ರಂಗಪೂಜೆ ಮಾಡ್ತದೆ ಉತ್ಸವ ಆದಿಡೇನು ನಾವು ಮತ್ತೊಂದು ಉಳ್ಳ ಅಂಚನೆ ಆತತ್ತ ಒಂದೇ ಆ ಮಾಘ ಮಾಸದ ಪುಣ್ಯಮೇದ ದಿನ ದಾನಿ ದೇವರ ಪ್ರತಿಷ್ಠೆ ಆದ ದಿನ ಆ ಆಚರಣೆ ಉತ್ಸವವನ್ನು ವೈಭವ ಉಂಟು ಮತ್ತೊಂದು ಒಳ್ಳೆಯದು ಇಂಚ ವಿಶೇಷವಾದ ಅನಾದಿ ಕಾಲದಿಂದ ಇದಮುಟ್ಟಲ ಬಹಳ ಅತ್ಯಂತ ಶ್ರದ್ಧಾ ಭಕ್ತಿಯುಕ್ತವಾದ ಜನಗಳು ಮೂಲಕ ಜನಗಳು ಬಣ್ಣಗ ಕಮಿಟಿದಗಳು ಬಣ್ಣಗ ಅಗಳಿಗೆ ಬಹಳ ವಿಶೇಷವಾದ ದೇವರ ಬಿತ್ತು ಆ ಭಕ್ತಿ ವಿಶ್ವಾಸ ಪ್ರೀತಿ ಇತ್ತಿನ ತಾರ ಈ ಜಾಗಡೆ ಆ ದೇವರು ಸಂಪೂರ್ಣವಾದ ನೆಲೆಯಾದೊಳ್ಳೆಯದು ಜಯರಾಮ್ ಶೆಟ್ಟರು ಗಂಟೇರು ಆ 16 ವರ್ಷಗಳ ಬ್ರಹ್ಮಕಲಶ ಆವಡೆ ಅದಕ್ಕೆ ನಾಳ ದುಂಬಿನ ತೋರೆ ಬಲ್ಲಿ ಏತ್ತು ಖರ್ಚ
ಆಂಡಲ ಮಲ್ಲೆಜ್ಜಿ ಅತ್ಯಂತ ಸೂಕ್ಷ್ಮ ಆಂಡಲ ಆ ದೇವರಿಗೆ ಆಪಿಂಚಿನ ಸೇವೆ ಆವಡಂದು ನಮ್ಮ ಋಷಿ ಆಯ್ನ ಜಯರಾಮ್ ಶೆಟ್ಟಿ ವಿಶೇಷವಾದ ಆಯ್ಕೆ ದುಂಪದು ಒಂದು ಒಳ್ಳೆಯದು ಅಂಚನೆ ಆಯ್ಕೆ ಕರುಣಾಕರ್ ಶೆಟ್ಟಿ ಅಂಚನೆ ಬೇತೆ ಬೇತೆ ಜನಗಳು ಅಗಲಗಲಾಗಿ ಜವಾಬ್ದಾರಿ ಕೊಟ್ಟು ಈ ವರ್ಷದ ಬ್ರಹ್ಮಕಲಶ ಅತ್ಯಂತ ವೈಭವ ಉಂಟು ಆವಡು ಮಟ್ಟ ಉದ್ದೇಶಿಸಿ ಒಂದು ಪಾಡಿನ ದಿನಿ ಮಠ ಎಲ್ಲ ಮಠ ಆ ದೇವರ ಸೇವೆ ಮತ್ತೊಂದುಳ್ಳ ಅಂಚನ ಒಂಜಿ ಪವಿತ್ರವಾಂಚನ ಈ ಒಂದು ಉತ್ಸವ ಉಂಟು ಸಾವಿರಾರು ಜನಗಳು ಗುರು ಪರಸ್ಥಳಗಳು ಅಂಚನೆ ಕೇವಲ ಧಾರ್ಮಿಕ ವಿಧಾನ ಮಾತ್ರ ಈ ಜಾಗಡು ವಿಶೇಷ ಸಂಗೀತ ಅಭ್ಯಾಸ ಯೋಗಾಭ್ಯಾಸ ಅಂಚನೆ ಜೋಕುಳಿಗೆ ಶಿಕ್ಷಣದ ವ್ಯವಸ್ಥೆ ಮಾತ ಆ ವಿಶೇಷ ರೀತಿಯ ಕೆಲಸ ಮತ್ತೊಂದು ಅಂಚ ಊರದ್ದು ಪರವರು ಬರ್ತದೆ ಆ ಧಾರ್ಮಿಕ ಪ್ರಜ್ಞೆ ಈ ಮುಲ್ತ ಮಹಾರಾಷ್ಟ್ರದ ಜನಗಳಿಗೆ ತೊಯ್ಪ ಉಂಚಿನ ಏಕೈಕ ಸಂಸ್ಥೆ ಬಣ್ಣಗ ನಮ್ಮ ಅಜ್ಜರೆ ಪಡೆದ ಅಯ್ಯಪ್ಪ ಸ್ವಾಮಿನ ಆಡಳಿತ ಕಮಿಟಿದವರು ಅಂಚಿನ ಒಂಜಿ ಊರದ ತುಳುನಾಡದ ವೈಭವ ಎಂಚಿನೊಂಡ ಅವೇನು ಮಾತ ಈ ಒಂಜಿ ಕ್ಷೇತ್ರದ ಮುಖಾಂತರವಾದ ಜನಗಳಿಗೆ ತೊಯ್ಪ ಒಂದು ಒಳ್ಳೆಯರು ಧರ್ಮ ಸಂಸ್ಥಾಪನೆ ಮತ್ತೊಂದು ಒಳ್ಳೆಯರು ಹಿಂದೂ ಸಂಸ್ಕೃತಿನ ಒರಿಪ ಒಂದು ಒಳ್ಳೆಯರು ಅಂಚಿನ ಒಂಜಿ ಮಹತ್ತರವಾಂಚಿನ ಪುಣ್ಯಪ್ರದವಾಂಚಿನ ಆ ಕರ್ತವ್ಯ ಮಗಿನತ ಎಂಚಿನ ಫಲವುಂಡ ನಾಲ ಈ ಒಂಜಿ ಅಷ್ಟವಂತ ಬ್ರಹ್ಮಕಲಶದ ಒಂಜಿ ಪುಣ್ಯ ಉತ್ಸವ ಉಂಟು ಮಾತೆಲ್ಲ ಜನರು ಸಹಸ್ರ ಸಂಖ್ಯೆಡು ಭಾಗ್ಯ ಆವಡು ಅದ ತಂದೆ ನಮ್ಮ ಸುರೇಶ್ ಶೆಟ್ಟರ್ನ ಒಂಜಿ ಮಲ್ಲ ಕನಸು ಉಂಟು ಒಂಜಿ ಶಿಲಾಮಯ ಗರ್ಭಗುಡಿ ನಿರ್ಮಾಣ ಮತ್ತದು ದೇವರೇನು ಅವಳು ಪ್ರತಿಷ್ಠೆ ಮಾಡಿಕೊಂಡು ಅನ್ಪಿಂಚಿನ ಒಂಜಿ ವಿಶೇಷವಾಗಿ ಅದನ್ನ ಕಲ್ಪನೆ ಉಂಟು ಲೈಕ್ ದೊಡ್ಡ ಲೆಕ್ಕ ಆ ನಿಧಿ ಸಂಗ್ರಹಣೆ ಮತ್ತೊಂದು ಒಳ್ಳೆಯದು ಅಂಚನೆ ಐತ ಒಂಜಿ ಆ ರೂಪರೇಷೆ ಮತ್ತು ಆ ಸ್ಕೆಚ್ ಮತ್ತು ಮಲ್ದೇರು ಅವೆಲ್ಲ ದೇವರ ಆತು ಶೀಘ್ರ ಉಂಟು ಅದಕ್ಕೆ ಬೋಡಿತ್ಯ ಲೆಕ್ಕ ಸಹಕಾರ ಅವು ಮತ್ತು ಒರಿಯಂಟ್ ಮಾತು ಅಪಿನತ್ತು ಮಾತೆನ್ನಲ ಸಹಕಾರ ಇಟ್ಟಣ ಮಾತ್ರ ಆ ಒಂಜಿ ಕೆಲಸಲ ಅವರೇ ಉಂಡು ನನ್ನ ಮಿತ್ತಗೆ ಆತ ಅವೆಲ್ಲ ದೇವರ ಪೊರುಡು ಮಲ್ಪಾವೇದು ಮನ್ಪಿಂಚಿನ ಒಂಜಿ ದೃಢ ಭಕ್ತಿ ವಿಶ್ವಾಸ ಇಂಥ ಜನಗಳುಂಡು ತಾರ ಅಯ್ಯಪ್ಪ ಸ್ವಾಮಿ ಅಂಚಿನ ಅದನ್ನ ಪರಿವಾರ ದೇವತೆಗಳು ಮಾತ ಈ ಜಾಗಡು ನಿತ್ಯ ನಿರಂತರವಾದ ಏನೇನು ಸೇವೆ ಮಾಡ್ತಾರ ಅಗಲಿಗೆ ಪೂರ್ಣ ಆಯುಷ್ಯ ಆರೋಗ್ಯ ಭಾಗ್ಯ ಮತ್ತು ಪೊರಡು ಅಂದು ಬೆಂಗಳೂರು ಈ ತನ್ಮೂಲಕವಾದ ಪ್ರಾರ್ಥನೆ ಮೂರ್ತಿ ಇವರ ಆತಿಥ್ಯದಲ್ಲಿ ಇವರ ಉಪಚಾರಿಕೆಯಲ್ಲಿ ಇವರ ದೀಕ್ಷೆಯೊಂದಿಗೆ ನಾನು ಇವತ್ತಿನ ದಿವಸ ಇಲ್ಲಿ ಗುರುಸ್ವಾಮಿ ಸ್ಥಾನದಲ್ಲಿ ಇದ್ದೇನೆ. ಅದೇ ರೀತಿಯಾಗಿ ನಾವು ಬಂದಿರುವಂಥ ಆ ಸ್ವಾಮಿಗಳು ಒಂದು ವರ್ಷ ಒಬ್ಬರೇ ಹಾಕಿದ್ದಾದರೂ 2ನೇ ವರ್ಷ 5 ಜನ ಸ್ವಾಮಿಗಳು ಬಂದು ಮತ್ತೆ ಆಗ 7 ಜನ 9 ಜನ 10 ಜನ ಅಂತೇಳಿ 5 ವರ್ಷದಲ್ಲಿ ಏನಿದೊಂದು 15-20 ಜನ ಸ್ವಾಮಿಗಳನ್ನ ಒಟ್ಟಾಗಿದ್ದಾರೆ. ಅವರೆಲ್ಲರನ್ನೂ ಮಾಲೆ ಹಾಕಿ ಕರೆದುಕೊಂಡು ಹೋಗುವಾಗ ನಮ್ಮ ಗುರುನ ಆದೇಶದಂತೆ ಇಲ್ಲಿ ಈ ಜಾಗದಲ್ಲಿ ವಿಶೇಷವಾಗಿರುವಂಥ ಪೂಜೆ ಆಗಬೇಕಂತ ಹೇಳೋದು ನಮ್ಮ ಗುರುಗಳ ಆಜ್ಞೆ ಆಗಿತ್ತು. ಅದರ ಅನುಸಾರವಾಗಿ ಇಲ್ಲಿ ಮಂಡಲ ಪೂಜೆ ಆಚರಿಸಿದ್ದೇವೆ. ಪ್ರತಿ ವರ್ಷವೂ ಮಂಡಲ ಪೂಜೆ ಅಂದರೆ 5 ವರ್ಷ ನಾವು 5 ಮನೆಗಳಲ್ಲಿ ನಮ್ಮ ಶಿಬಿರವನ್ನು ಮಾಡಿ ಆ ಶಿಬಿರದಲ್ಲಿ ಮಂಡಲ ಪೂಜೆಯನ್ನು ಆಚರಿಸಿದ್ದೆವು. ಆದರೆ 6ನೇ ವರ್ಷಕ್ಕೆ ಆ ದೇವರ ಅನುಗ್ರಹವೋ ಅಥವಾ ನಮಗೆ ಆ ದೇವರು ಕೊಟ್ಟಿರುವಂಥ ಪ್ರೇರಣೆಯೋ ಅಥವಾ ದೇವರದ್ದೇ ಅನುಗ್ರಹ ಆಗಿದೆಯೋ ಯಾರಿಗೂ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ತೋರಿ ಬಂತು 6ನೇ ವರ್ಷ ಈ ಜಾಗದಲ್ಲಿ ಒಂದು ಶಾಮಿಯಾನ ಅಂದರೆ ಮಂಟಪ ಹಾಕಿ ಪೂಜೆ ಮಾಡಬೇಕು ಅನ್ನೋಂಥ ಆಸೆ ಹುಟ್ಟಿತ್ತು ನಮಗೆ. ಅದೇ ರೀತಿಯಾಗಿ ನಮ್ಮಲ್ಲಿ ಇಲ್ಲ ಯಾರು ಕೇಳಿದ್ರೆ ಎಲ್ಲರಿಗೂ ಒಪ್ಪಿಗೆ ಆಯಿತು. ಯಾರ ಹತ್ರ ಏನು ಕೇಳಿದ್ರು ಎಲ್ಲ ನಿಮ್ಮ ಇಷ್ಟ, ನೀವು ಮಾಡಿ ಗುರುಸ್ವಾಮಿ ಅಂತ ಹೇಳೋರು ಇದ್ದದ್ದು. ಎಲ್ಲರೂ ಅವರವರ ಅಭಿಪ್ರಾಯ ಸೂಚನೆ ಮಾಡಿದ ನಂತರ ಇಲ್ಲಿ ಮಂಟಪ ಹಾಕಿ ಆ ಮಂಟಪದಲ್ಲಿ 6ನೇ ವರ್ಷದ ಪೂಜೆಯನ್ನು ನಾವು ಆಚರಿಸ್ತಿದ್ದೇವೆ. 6ನೇ ವರ್ಷದ ಪೂಜೆಯನ್ನು ಅದೇ ರೀತಿಯಾಗಿ 7, 8, 9, 10ನೇ ವರ್ಷ 10 ವರ್ಷ ಆಗುವಾಗ 6 ವರ್ಷದಲ್ಲಿ 5ನೇ ವರ್ಷದಲ್ಲಿ ನಾವು ಮನೆಗಳಲ್ಲಿ ಮಾಡಿ 5ನೇ ವರ್ಷದಿಂದ 10ನೇ ವರ್ಷದವರೆಗೂ ನಾವು ಇಲ್ಲೊಂದು ಭಜನೆ ಮಂದಿರ, ಒಂದು 100 ಸ್ಕ್ವೇರ್ ಫೀಟ್ ಇರುವಂಥ ಒಂದು ಗುಡಿ ಆಕಾರದಲ್ಲಿ ಕಟ್ಟಿ ಅಲ್ಲಿ ನಾವು ಅಯ್ಯಪ್ಪ, ಗಣಪತಿ, ಸುಬ್ರಹ್ಮಣ್ಯ ಹಾಗೂ ದೇವಿಯ ಪಟಗಳನ್ನು ಇಟ್ಟು ಪೂಜೆ ಮಾಡ್ತಾ ಬಂದೀವಿ ನಾವು. ಆ ಪೂಜೆಯಲ್ಲಿ ಆಚರಿಸೋದು ವಿಶೇಷ ಅಂದರೆ ನಾವು ಭಜನೆ ಮಂಡಳಿಯನ್ನು ಮಾಡಿ ಆ ಸಮಯದಲ್ಲಿ ಇಲ್ಲಿ ಎಲ್ಲಿಯೂ ಭಜನೆ ಮಂಡಳಿ ಇರಲಿಲ್ಲ. ಆದರೆ ನಮಗೆ ಭಜನೆ ಬಾರದೇ ಇದ್ರೂ ಮಾಡಬೇಕು ಅನ್ನೋಂಥ ಒಂದು ಅಭಿಲಾಷೆ ನಮಗಿತ್ತು. ಎಲ್ಲರೂ ಪುಸ್ತಕ ನೋಡಿ ತಾಳ ಬರೆಸ್ತಾ ಭಜನೆ ಮಾಡ್ತಾ ಏನೋ ಭಜನೆ ಮಂಡಳಿಯೇ ತಯಾರಾಯಿತು. ನಂತರ ಜನಸಂಖ್ಯೆ ಜಾಸ್ತಿ ಆದ ಬಳಿಕ 2 ಭಜನೆ ಮಂಡಳಿ ಮಾಡಿದೆ. ಅದೇ ರೀತಿಯಾಗಿ ಅಲ್ಲಿಂದ 10ನೇ ವರ್ಷ ಆದಮೇಲೆ ಇಲ್ಲಿ ಮೊದಲು ಕೊಟ್ಟಿದ್ದಂಥ ಗುಡಿಯು ಸ್ವಲ್ಪ ಕಲಶ ಬಂದು ಸ್ವಲ್ಪ ಹಾಳಾಗುವಂಥದ್ದು ಬಂದಾಗ ನಾವು ಹೊಸ ದೇವಸ್ಥಾನ ಕಟ್ಟಬೇಕು ಆ ದೇವಸ್ಥಾನವನ್ನೇ ರಿಪೇರಿ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು ನಮ್ಮದು. ಆದರೆ ನಮ್ಮ ಭಕ್ತಾದಿಗಳನ್ನು ಹಾಗೂ ಇಲ್ಲಿಯ ಗಣ್ಯ ವ್ಯಕ್ತಿಗಳು ಹಾಗೂ ಶ್ರೀಮಂತ ವ್ಯಕ್ತಿಗಳು ಎಲ್ಲರೂ ಒಂದು ಸೇರಿ ಅದನ್ನು ರಿಪೇರಿ ಮಾಡೋದು ಬೇಡ, ಅದೇ ಜಾಗದಲ್ಲಿ ಇವತ್ತು ನಡೆದಿರುವಂಥ ಈ ಮಹತ್ವವಾಗಿರುವಂಥ ಈ ಮಹಾನ್ ಕ್ಷೇತ್ರವನ್ನೇ ಉತ್ಪತ್ತಿ ಮಾಡಿಕೊಟ್ರು ಎಲ್ಲರೂ.
ಇದೆಲ್ಲರಿಗೂ ಕಾರಣ ನಮ್ಮ ಅಯ್ಯಪ್ಪ ಸ್ವಾಮಿಯ ಪ್ರೇರಣೆ, ಅವರು ಕೊಟ್ಟಿರುವಂಥ ಬುದ್ಧಿಶಕ್ತಿ, ಅವರು ನೀಡಿರುವಂಥ ಆಶೀರ್ವಾದ. ಆಗಿರುವಾಗ ಆ ಅಯ್ಯಪ್ಪ ಸ್ವಾಮಿ ನಮ್ಮಲ್ಲಿ ಇಲ್ಲೇ ಬಂದು ನೆಲೆ ಆಗಿದ್ದಾರೆ ಅನ್ನೋದು ನಮಗೆ ಬೇರೆ ಸಂಶಯ ಬೇಡ. ಅವರು ಇದ್ದು ನಾವು ಯಾರು ಏನು ಮಾಡಿದ್ರು ಅದು ನಾವು ಮಾಡಿಲ್ಲ, ನಮ್ಮ ಕೈಯಲ್ಲಿ ಅವರೇ ಬಂದು ನಿಂತು ಮಾಡಿಸಿಕೊಂಡಿದ್ದಾರೆ ಅನ್ನುವಂಥ ನಮ್ಮ ಭಾವನೆ ನಮ್ಮೆಲ್ಲರದ್ದು. ಅದೇ ರೀತಿಯಾಗಿ ಸಹಸ್ರಾರು ರೀತಿಯಲ್ಲಿ ಎಲ್ಲೆಲ್ಲಿಂದಲೋ ಬಂದು ಇಲ್ಲಿ ಮಾಲಾಧಾರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿಯ ಶಕ್ತಿ ಏನೆಂಬುದನ್ನು ಅವರು ಮನಸ್ಸಿಗೆ ತೋರಿರಬಹುದು. ಪ್ರತಿ ವರ್ಷವೂ ಎಲ್ಲೆಲ್ಲಿಂದಲೂ ಬರ್ತಾರೆ ಅವರು. ನಾಸಿಕ, ನಮ್ಮ ರತ್ನಗಿರಿ ಹಾಗೂ ನಮ್ಮ ಎಲ್ಲ ಕಡೆಯಿಂದ ಹೊರ ದೇಶದಿಂದ ಇಲ್ಲಿ ಬಂದು ಯಾವಾಗ ಎಲ್ಲಿಯೂ ನಮ್ಮ ಭಜನೆ ಮಾಲೆ ಹಾಕುವವರಾಗಲಿ, ಮಾಲೆ ಹಾಕುವ ಶಿಬಿರವಾಗಲಿ ಏನು ಇರಲಿಲ್ಲ. ಎಲ್ಲರೂ ಇಲ್ಲೇ ಬಂದು ಹಾಕಿಕೊಂಡು ಅದರ ಪ್ರತಿಫಲವನ್ನು ಪಡೆದಿದ್ದರಿಂದ ಇವತ್ತಿಗೂ ನಾವು ಅಷ್ಟೊಂದು ಪ್ರಸಿದ್ಧಿಯಲ್ಲಿದ್ದೇವೆ. ಹೀಗಿರುವಾಗ ಈ ಜಾಗದಲ್ಲಿ ನಾವು ಎಲ್ಲರೂ ಬಂದು ಮಾಡುವಂತೆ ಈಗ ಪ್ರತಿ ವರ್ಷ 150, 200, 250 ಜನರವರೆಗೂ ಮಾಲಾಧಾರಣೆ ಮಾಡಿ ಶಬರಿಮಲೆ ಯಾತ್ರೆಯನ್ನು ಗೈಯುತ್ತಿದ್ದೇವೆ. ಪ್ರತಿಯೊಬ್ಬರಿಗೂ ಆ ಶಬರಿಮಲೆ ಯಾತ್ರೆಯ ಪ್ರತಿಫಲ ಅವರೆಲ್ಲರಿಗೂ ದೊರೆಯುತ್ತಿದೆ. ಆ ದೊರೆತ ಅನುಸಾರವಾಗಿ ದಿನೇ ದಿನ ಭಕ್ತರ ಸಂಖ್ಯೆಗಳು ಜಾಸ್ತಿ ಆಗುತ್ತಾ ಬಂದು ಇವತ್ತಿನಿಂದ 100 ಹೋಗಿ 1000 ಆಗಿ ಈಗ 1006, ಅಂದರೆ ಏನಿಲ್ಲ ಅಂದರೂ ಪ್ರತಿ ವರ್ಷ ಅನ್ನದಾನದಲ್ಲಿ 7ರಿಂದ 12,000ದವರೆಗೆ ಅನ್ನದಾನ ಸೇವೆ ಮಾಡ್ತಿದ್ದೇವೆ. ಇವತ್ತಿನ ದಿವಸವೂ ಅಲ್ಲದೆ 12 ವರ್ಷಕ್ಕೊಮ್ಮೆ ಆಗುವಂಥ ಈ ಅಷ್ಟಬಂಧ ಬ್ರಹ್ಮಕಳಸದ ವಿಶೇಷವು ಎಲ್ಲೆಲ್ಲಿಯೂ ಆಗಲಿರಲಿಲ್ಲ. ಆದರೆ ನಾವು 36 ವರ್ಷದಲ್ಲಿ 3 ಸಲ ಬ್ರಹ್ಮಕಳಸವನ್ನು ಮಾಡುತ್ತಿದ್ದೇವೆ. ಪ್ರತಿ 12 ವರ್ಷಕ್ಕೊಂದು ಆಗುವಂಥ ವಿಶೇಷವನ್ನು 3 ಸಲ ಮಾಡಿ ಮುಗಿಸಿದ್ರೆ ಇದೊಂದು ನಮ್ಮ ಇತಿಹಾಸದ ಕ್ಷಣ ಅಂತ ಹೇಳಬೇಕು. ನಮ್ಮ ಅಯ್ಯಪ್ಪ ಸ್ವಾಮಿ ಇಲ್ಲಿಗೆ ಬಂದು ಈಗ ಸದ್ಯಕ್ಕೂ 40 ವರ್ಷ ಪ್ರಾರಂಭವಾಗಿದೆ. ಈ ಮುಂಬಯಿಯ ಮಹಾನಗರದಲ್ಲಿ ಠಾಣಾ ಡಿಸ್ಟಿಕ್ನಲ್ಲಿ ಉಪನಗರವಾಗಿರುವಂತಹ ಡೊಂಬಿವಲಿಯ ಅಜ್ಜೆಪಾಡ ಎಂಬಲ್ಲಿ ಈ ಅಯ್ಯಪ್ಪ ಸ್ವಾಮಿ ಬಂದು ನೆಲೆ ಆಗಿದ್ದಾರೆ. ಆ ಸಮಯದಲ್ಲಿ ಇಲ್ಲಿ ಇದ್ದದ್ದು ಎಲ್ಲರೂ ಬಡವರು, ಮಧ್ಯಮ ವರ್ಗದವರು ಅಲ್ಲ, ಬಡವರೇ ಆಗಿದ್ದವರು. ಇವತ್ತಿಗೇನು ನಾಳೆಗೇನು ಅಂತ ಗತಿ ಇದ್ದ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಬಂದು ಈ ದೇವಸ್ಥಾನಕ್ಕೆ ತನ್ನ ಅಳಿಲ ಸೇವೆಯನ್ನು ಕೊಟ್ಟು, ತನ್ನ ಯಥಾಶಕ್ತಿ ಕಾಣಿಕೆಯನ್ನು ಕೊಟ್ಟು, ತನು ಮನ ಧನಗಳಿಂದ ಸಹಾಯ ಮಾಡಿ ಇವತ್ತು ಈ ನೆರೆದಿರುವಂಥ ಈ ಮಹಾತ್ಮವಾಗಿರುವಂಥ ಈ ಮಹಾನ್ ಪುಣ್ಯಕ್ಷೇತ್ರ ಅಜ್ಜೆಪಾಡದಲ್ಲಿ ಮೆರೆದಾಡುತ್ತಿದೆ. ಎಲ್ಲರ ಬಾಯಲ್ಲೂ ಅಜ್ಜೆಪಾಡ ಅಯ್ಯಪ್ಪ ಮಂದಿರ ಅಂದರೆ ಅಷ್ಟೊಂದು ಪ್ರೀತಿಯಿಂದ ಭಕ್ತಿಯಿಂದ ಎಲ್ಲರೂ ಹೇಳಿಕೊಳ್ತಿರೋದು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಮನಸ್ಸು ತುಂಬಿ ಬರುತ್ತಿದೆ. ಇದು ಹೇಗಾಯಿತು, ಎಲ್ಲಿಂದ ಬಂತು, ಯಾರು ಪ್ರೇರಣೆ, ಯಾರು ಕೊಟ್ಟರು, ಯಾರು ಮಾಡಿದ್ರು ಅಂತ ಹೇಳೋದು ಮುಖ್ಯ ಅಲ್ಲ. ಈ ಜಾಗದಲ್ಲಿ ಇವತ್ತು ಇರೋದು ಇದೊಂದು ಸತ್ಯ ಅಂತ ಹೇಳಬೇಕು. ಈ ಸತ್ಯ ಸಂಗತಿಯನ್ನು ಎಲ್ಲರೂ ನಾವು ತಿಳಿಸೋದಕ್ಕೆ ತುಂಬ ಆಸೆ ಪಡ್ತಾ ಇದ್ದೀವಿ. ತುಂಬ ಸಂತೋಷವಾಗ್ತಿದೆ. ಈಗ ದಿನೇ ಇನ್ನಷ್ಟು ಜನ ನಮಗೆ ಜಾಸ್ತಿ ಆದರೆ ಈಗ ಬೇಕಾದಷ್ಟು ಕಡೆ ಶಿಬಿರ ಆಗಿದ್ದರೂ ಕೂಡ, ಎಷ್ಟೋ ಮಂದಿ ಜಾಗದಿಂದ ದೇವಸ್ಥಾನ ಆಗಿದ್ದರೂ ಕೂಡ ನಮ್ಮ ದೇವಸ್ಥಾನದಲ್ಲಿ ಯಾವುದೂ ಕಡಿಮೆ ಆಗಲಿಲ್ಲ. ನಮ್ಮ ದೇವಸ್ಥಾನ ಇನ್ನೂ ವರ್ಷವೂ ಜಾಸ್ತಿ ಆಗ್ತಾ ಬರ್ತಾ ಇದೆ. ಮಾಲಾಧಾರಣೆ ಹಾಕುವವರು ಜಾಸ್ತಿ ಆಗ್ತಾರೆ. ದೂರದಿಂದ ಬಂದು ಕೊನೆಯ ಒಂದು ದಿನ ಶಬರಿಮಲೆ ಯಾತ್ರೆಯನ್ನು ಮಾಡಿ ಮತ್ತೆ ಪುನರಪ್ಪಿ ಬಂದು ತನ್ನ ದೇವರಿಗೆ ತನ್ನ ಧನ್ಯವಾದವನ್ನು ಹೇಳುವಂಥ ಈ ಸುಸಂದರ್ಭ. ಹಾಗಿರುವಾಗ ಇಲ್ಲಿ ಹೇಳುವಂಥದ್ದು ವಿಶೇಷ ಏನೂ ಇಲ್ಲ. ನನ್ನ ಗುರುಗಳಿಗೆ ಸಮಾನವಾಗಿರುವಂಥ ರಾಘವೇಂದ್ರ ಉಪಾಧ್ಯಾಯರು ಬಂದು ಈಗ ಎಲ್ಲವನ್ನೂ ಹೇಳಿದ್ದಾರೆ. ಅದರಿಂದ ನನಗೆ ಎಂತ ಹೆಚ್ಚೆಂದು ಹೇಳುವಂಥ ವಿಶೇಷ ಏನೂ ಇಲ್ಲ. ಎಲ್ಲ ಅವ್ರು ಹೇಳಿದ್ರಿಂದ ಅದನ್ನೇ ಎಲ್ಲರೂ ಎಲ್ಲರೂ ಬಯಸುವಂತೆ ಅವರು ಹೇಳಿದ್ದಾರೆ. ವಿವರವಾಗಿ ಹೇಳಿದ್ದಾರೆ, ಅರ್ಥಸಹಿತವಾಗಿ ಹೇಳಿದ್ದಾರೆ, ಕಾರಣವನ್ನು ಕೂಡ ಅವರು ಹೇಳಿದ್ದಾರೆ. ಹೀಗಿರಬೇಕಾದ್ರೆ ನಾವು ಇಲ್ಲಿ ಯಾವುದೂ ಹೆಚ್ಚಿನ ವಿಷಯ ಹೇಳುವಂಥದ್ದು ಏನೂ ಇಲ್ಲ ನಮ್ಮಲ್ಲಿ. ಹಾಗಿರಬೇಕಾದ್ರೆ ಈ ಜಾಗಕ್ಕೆ ಎಲ್ಲೆಲ್ಲಿಂದಲೋ ಬಂದವರಿಗೆ ಈ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಅಭಯ ಹಸ್ತ ಇದೆ. ಅಯ್ಯಪ್ಪ ಸ್ವಾಮಿ ಅವರ ಮನದ ಇಚ್ಛೆಯನ್ನು ಈಡೇರಿಸುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಯಾವುದೇ ಸಮಯದಲ್ಲಿ ಎಲ್ಲಿಂದ ಬಂದರೂ ಅಯ್ಯಪ್ಪ ಸ್ವಾಮಿ ನಮ್ಮ ಆರಾಧ್ಯ ದೇವರು, ನಮ್ಮ ಕುಲದೇವರು ಅಂತ ಹೇಳುವಂತೆ ಇದೇ ಆರಾಧ್ಯ ದೇವರಾಗಿದ್ದರೂ ಕೂಡ ನಮ್ಮೆಲ್ಲರ ಇಚ್ಛೆಯನ್ನು ಈಡೇರಿಸಿಕೊಟ್ಟಿದ್ದಾರೆ ಅವರು. ಇನ್ನು ಮುಂದೆಯೂ ಈಡೇರಿಸಿಕೊಡುತ್ತಾರೆ. ಎಲ್ಲರಿಗೂ ಆ ದೇವರು ಯಥಾ ಪ್ರಕಾರ ಕಾಯ ವಾಚ ಮನಸ್ಸ ಭಕ್ತಿಯ ಶಕ್ತಿಯನ್ನು ಕೊಟ್ಟು ಭಕ್ತಿಪೂರ್ವಕವಾಗಿ ಅವರ ಜೀವನವನ್ನು ಮುಂದೆ ಸಾಗಿಸುವುದಕ್ಕೆ ದೇವರು ಉದಾಹರಣೆ ಆಗಿದ್ದಾರೆ. ಅವರು ಬಯಸಿದ್ದೆಲ್ಲವನ್ನು ಕೊಡುತ್ತಾರೆ ಅವರು. ಸ್ವಾಮಿ Apa?